ಕೂಡ ಸಿಗಾಕೊಂಡಿದ್ದಾರೆ. ಇಂಡಿಯಾ ಬೇರೆಯವರನ್ನು ಮುಖ್ಯ ಅಲ್ಲ. ನಾನು ಯಾವ ಜಾಗದಲ್ಲಿದ್ದೀನಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಈ ರಂಭಾಪುರದ ಶ್ರೀಗಳು ಗಂಗಾಧರಾಚಾರ್ಯವರು ಸಂದೇಶ ಕೊಟ್ಟಿದ್ದಾರೆ. ಎಲ್ಲೇ ಆಗಲಿ ಮಾನವರಿಗೆ ಇಂಥ ಆಗಬಾರ್ದು. ಪುಟ್ಟಾಣಿ ಮಕ್ಕಳು, ಸ್ಕೂಲ್ ಮಕ್ಕಳು 70 ಜನ ಒಂದೇ ಬಾಂಬ್ಗೆ ಸತ್ತಿದ್ದಾರೆ ದಾಳಿಲಿ. ಒಬ್ಬರ ಮಂತ್ರಿಗೆ ಕೂಡ ನೇರವಾಗಿ ಅವರ ಜಾಗದಲ್ಲಿ ಅವರು ಅವ್ರ ಕುಟುಂಬಕ್ಕೆ ಇವತ್ತು ಸತ್ತಿದ್ದಾರೆ. ಲಕ್ಷಾಂತರ ಮಂದಿ ಗಾಬರಿಲಿ ಇವತ್ತು ನರಳ್ತಾ ಇದ್ದಾರೆ. ಪಕ್ಕದ ದೇಶದಲ್ಲಿ, ಅರಬ್ ದೇಶಗಳಲ್ಲಿ ಕೂಡ ಎಲ್ಲರೂ ಕೂಡ ಯಾರು ಕೂಡ ಹೊರಗಡೆ ದೇಶಕ್ಕೆ ಇಲ್ಲಿಂದ ಪ್ರಯಾಣ ಮಾಡ್ತಿದ್ದರು. ಎಲ್ಲ ಕೂಡ 2 ಭಾಗ ನಮ್ಮ ಭಾರತದಿಂದ, ಒಂದು ಸಿಂಗಪೂರಿಂದ ಟ್ರಾನ್ಸಿಟ್ಟು, ಇನ್ನೊಂದು ಈ ಭಾಗದಲ್ಲಿ ದುಬೈಯಿಂದ ಟ್ರಾನ್ಸಿಟ್ಟು. ಸೊ ಅರ್ಧ ಪ್ರಪಂಚಕ್ಕೇ ಯಾರು ಕೂಡ ಪ್ರಯಾಣ ಮಾಡೋಕ್ಕೆ ಆಗ್ತಾಯಿಲ್ಲ. ನಿನ್ನೆ ರಾತ್ರಿ ನನಗೆ ವಿಚಾರ ತಿಳಿಸೋದು 2-3 ದಿನದಿಂದ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದು, ಹುಷಾರು, ಯಾರು ಪ್ರಯಾಣ ಮಾಡಬೇಡಿ ಅಂತ ಕೊಟ್ಟರು. ಅದೇನೇ ಇರಲಿ, ಇದು ಶಾಂತಿ ಮೂಡಿಸ್ಬೇಕು. ಇಡೀ ನಾವೆಲ್ಲ ಶಾಂತಿಗೋಸ್ಕರ ಪಠಣ ಮಾಡಬೇಕು. ನಾವು ಶಾಂತಿಯಿಂದಲೇ ನಮ್ಮ ಜನರನ್ನ ಉಳಿಸ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗೂ ನೋವಾಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ, ನಮ್ಮ ಭಾರತ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡಿಗರೆಲ್ಲ ಎಲ್ಲರಿಗೂ ಅಷ್ಟೇ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ಏನಾದ್ರು ಸೌದಿ ಅರೇಬಿಯಾ ಬದುಕ್ತಾ ಇದೆ ಅಂತಂದರೆ, ನಮ್ಮ ತಂಡ ನಮ್ಮ ದೇಶಗಳಿಂದ, ನಮ್ಮ ಭಾರತ ದೇಶದಿಂದ, ದಕ್ಷಿಣ ಭಾರತದಿಂದ ಎಲ್ಲರೂ ಹೋಗಿ ಅಲ್ಲಿ ವೃತ್ತಿ ಮಾಡಿಕೊಂಡು ಕೆಲಸ ಮಾಡಿ ಒಂದೊಂದು ಕುಟುಂಬದಲ್ಲಿ, ಈಗ ಕೇರಳಲ್ಲಿ ಮತ್ತು ನಮ್ಮ ಮಂಗಳೂರು ಕಡೆ ಎಲ್ಲ ಒಂದೊಂದು ಕುಟುಂಬಕ್ಕೆ ಒಬ್ಬೊಬ್ಬರಾರು ಇರ್ತಾರೆ. ಅಲ್ಲೋಗಿ ಕೆಲಸ ಮಾಡಿ ಇವತ್ತು ಆ ದೇಶ ಬೆಳ್ಕೊಂಡು ಬಂದಿದೆ. ಸೊ ಅವರು ಬದುಕ್ತಾ ಇದ್ದಾರೆ, ಆ ದೇಶಕ್ಕೂ ಬೆಳೆಸ್ತಾ ಇದ್ದಾರೆ. ಹಂಗೆ ಇವತ್ತು ನಾವು ಪರಸ್ಪರ ಆ ದೇಶಕ್ಕೆ ಏನೋ ರಕ್ಷಣೆ ಕೊಡ್ತಾ ಇದ್ದೀವಿ. ಪ್ರತಿ ಗಂಟೆನೂ ಕೂಡ ಸಂದೇಶಗಳನ್ನು ಫೋನಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ರು. ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗಾಗಲೇ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ನಾವೆಲ್ಲ ಕೂಡ ಇವತ್ತು ಶಾಂತಿ ಕಾಪಾಡಲಿಕ್ಕೆ ಗಾಬರಿ ಆಗಬೇಡಿ ಅಂತೇಳಿ ನಾವೆಲ್ಲ ಮನವಿ ಮಾಡೋಣ. ಖಂಡಿತ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಗಂಡಾಂತರ ಇದರಿಂದ ಬಂದಿದೆ. ಸೊ ನಾವೆಲ್ಲ ಸೇರಿ ಒಟ್ಟಾಗಿ ಇವತ್ತು ಕೇಂದ್ರ ಸರ್ಕಾರದ ಮತ್ತು ಬೇರೆ ಬೇರೆ ಒಂದು ಸಂದೇಶ